ಅದಕ್ಕಿಂತ ಮೊದಲು ನೋಡ್ರಿ ಇಲ್ಲೇ ಲಾಹೋರ್ 22 ಕಿಲೋಮೀಟರ್ ಅಂತೇಳಿ. कुछ है तो बलिदान है मेरा जिस्माने सब कुछ है दिया हमें उसको दिल से सलाम है मेरा भारत माँ. ಇದು ಎಂತ ಊರಪ್ಪ ಅಂತಂದ್ರೆ 24x7 ಫ್ರೀ ಊಟ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೀಸ್ನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮಗೆ ಸ್ವಾಗತ ರೀ. ಇವತ್ತು ನಾನು ಅದನ್ನೇ ಟೈಟಲ್ಲ ತಮ್ಮನೇ ನೋಡಿ ಕಂಡು ಹಿಡ್ದಿರ್ತೀರಿ. ಅಮೃತ್ಸರ್ ಒಳಗೆ ಪಂಜಾಬ್ ಒಳಗೆ ಬರುವಂಥ ಅಮೃತ್ಸರ್ ಸಿಟಿ ಒಳಗೆ ಇಲ್ಲದನಿ. ಇದು ಫೇಮಸ್ ಐತಿ ಗೋಲ್ಡನ್ ಟೆಂಪಲಿಗೆ ಮತ್ತು ಪಾಕಿಸ್ತಾನ್ ಬಾರ್ಡರ್ಗೆ ರೀ. ಹೌದ್ರಿ, ನಾನು ನಿಮ್ಮನ್ನು ಪಾಕಿಸ್ತಾನ್ ಬಾರ್ಡ್ರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಪೂರ್ತಿ ಬಾರ್ಡ್ರ್ ಒಳಗೆ ಸಿಗುವಂಥ ಫುಡ್, ಅಲ್ಲಿ ಕಲ್ಚರ್ ಮತ್ತು ಅಲ್ಲಿ ಹೆಂಗೆ ಸಿಚುವೇಶನ್ ಐತಿ ಎಲ್ಲ ನಿಮ್ಗೆ ಈ ವಿಡಿಯೋದಾಗ ನಾನು ತೋರಿಸ್ತೇನೆ. ಸೊ ನಾನು ಅಮೃತ್ಸರಿಗೆ ಬಂದೇನೆ ಅಂದ್ರೆ ಸ್ಟೇ ಮಾಡಿರ್ತೀನಿ. ನನ್ನ RCD ಇನ್ಸೈಡ್ ಇಟ್ಟು ವಿಡಿಯೋ ಒಳಗೆ ನೋಡ್ತೀರಿ. ನಾವು ಬಂದೀವಿ ಫ್ರಂಟಿಯರ್ ಮೇಲೆ ತೊಗೊಂಡು. ಯಾವಾಗ ಅಂತಂದ್ರೆ ಬ್ರಿಟಿಷರ ಕಾಲದಾಗಿಂದ ಆ ಟ್ರೈನ್ ಇಲ್ಲಿಂದ ಮುಂಬೈದಿಂದ ಪೇಶಾವರ್ ಪಾಕಿಸ್ತಾನ ಆ ಎಂಡ್ ಅಂದ್ರೆ ಅಫ್ಘಾನಿಸ್ತಾನ ಹೊಡ್ತಿದ್ರಿ. ಆ ಟ್ರೈನಿಂದ ವಿಡಿಯೋ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ, ಅದನ್ನು ನೋಡ್ಕೊಂಬರ್ರಿ. ಸೊ ನಾನು ಇವತ್ತು ಇಲ್ಲಿ ಸ್ಟೇ ಮಾಡೋದೀನಿ ಹೋಟೆಲ್ ಪೂರಿ ಪ್ಯಾಲೇಸಿಂದ. 7 ರಿಂದ 8 ನಿಮಿಷ ಅಷ್ಟೇ ಹಿಡಿತು ನೋಡ್ರಿ ನಮ್ಗೆ ರೈಲ್ವೆ ಸ್ಟೇಷನಿಂದ ಬರೋಕೆ. ಸೊ ಮತ್ತು ಒಂದು ಸ್ವಲ್ಪ ಹುಷಾರಿರಿ, ಇಲ್ಲೆಲ್ಲ ಏರಿಯಾ ಸರಿ ಇಲ್ಲ. ಹೆಂಗಂತಂದ್ರೆ ನಿಮ್ಗೆ ಭಾಳ ಅಂದ್ರೆ ಭಾಳ ಹುಷಾರಾಗಿರ್ಬೇಕು. ಸೊ ಇದು ಪೂರಿ ಪ್ಯಾಲೇಸ್ ಹೋಟೆಲಿದ್ದ ರಿಸೆಪ್ಷನ್ ಏರಿಯಾ ಇಲ್ಲೇ ಐತಿ. ಬರೀ ನಾನು ನಿಮ್ಗೆ ರೂಮ್ ತೋರಿಸ್ತಾನಂತ. ಪ್ರೀಮಿಯಮ್ ರೂಮ್ಸ್ ನಿಮ್ಗೆ ಇಲ್ಲಿ ನೋಡೋಕೆ ಸಿಗ್ತಾವ. ಸೊ ರೂಮದ ಇಂಟೀರಿಯರ್ ತೋರಿಸ್ತೀನಿ. ಒಳಗೆ ಎಂಟ್ರಿ ಆಗೋಡ್ಕ ಒಂದು ಕಬೋರ್ಡ್ ಐತಿ ಖಾಲಿ ಇದ್ರೊಳಗೆ ನೋಡ್ರಿ. ಇಲ್ಲೇ ಶೂ ಇದನ್ನು ನೀವು ರೂಮ್ ಒಳಗೆ ಹಾಕೊಂಡ್ ಅದೇನು ಕೊಟ್ಟಿರ್ತಾರಲ್ಲ ಅದನ್ನು ಇಟ್ಟಾರ. ಒಂದು ದೊಡ್ಡ ಮಿರರ್ ಐತಿ. ಸೊ ಇಲ್ಲೆಲ್ಲ ನೀವು ಬ್ಯಾಗಿಗೆ ಹಿಡ್ಕೊಳಕ್ಕೆ ಮತ್ತು ವರ್ಕ್ ಡೆಸ್ಕ್ ಮಾಡ್ತಾರೆ ಅಂದ್ರೆ ಆ ಟೈಪ್. ವಾಶ್ರೂಮ್ ನೀಟ್ ಆ್ಯಂಡ್ ಕ್ಲೀನ್ ಐತೆ ಅಂತೇಳಿ ಅನ್ಕೋತೀನಿ. ಸೊ ನಿಮ್ಗೆ ಒಳಗೆ ಇಂಟೀರಿಯರ್ ತೋರಿಸ್ತಾನೆ ನಾನು. ನೋಡ್ರಿ, ಲಕ್ಸರಿ ಫೀಲಿಂಗ್ ಕೊಡತೈತಿ. ಕಿಂಗ್ ಸೈಜ್ ಬೆಡ್ ಐತಿ. ಹಾಂ ನೋಡು, ನೀಟ್ ಆ್ಯಂಡ್ ಕ್ಲೀನ್ ಐತೆ ಅಂತ ಅನ್ಕೋತೀನಿ ನಾನು. ಚಾರ್ಜಿಂಗ್ ಸಾಕೆಟ್ ಎಲ್ಲ ಪ್ರೊವೈಡ್ ಮಾಡ್ಯಾರ. ವಾಟರ್ ಬಾಟಲ್ ಐತಿ ರೂಮ್ ಒಳಗೆ. ಮತ್ತೊಂದು ತೋಶಿವಾದ ಟಿವಿನೂ ಐತಿ. ಇದು ನಮ್ಮ ರೂಮದ ಇಂಟೀರಿಯರ್. ಸ್ವಲ್ಪ ಪೇಂಟಿಂಗ್ನು ಹಾಕ್ಯಾರ. 1 2 3 AC ರೂಮ್ ಇದೆ. ಸೊ ಸತ್ಯಾನ್ನ ಬುಕ್ ಮಾಡ್ಯಾರ. ಅವ್ರನ್ನ ಕೇಳೋಣಂತ ಪ್ರೈಸಿಂಗ್ ಎಲ್ಲ ಏನೇನು ಬಿದ್ದತ್ತೆ ಅಂತ ಹೇಳಿ. ಅವ್ರು ಬುಕ್ ಮಾಡಿರ್ತಾರೆ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಒಳಗೆ ಲಕ್ಸರಿ ಹೋಟೆಲ್ ಬುಕ್ ಮಾಡಿರ್ತಾರೆ. ಅವ್ರನ್ನ ಕೇಳೋಣ ಅಮೃತ್ಸರ್ ಒಳಗೆ ಈ ಹೋಟೆಲ ನಿಮಗೆ ಬೆಸ್ಟ್ ಆಗುತ್ತೋ ಇಲ್ಲೋ ಅಂತೇಳಿ. ಫಸ್ಟ್ ಲೊಕೇಶನ್ ಅನ್ನ, ಹಾಂ. ಸೆಕೆಂಡ್ ಪ್ರೈಸ್, ಥರ್ಡ್ ಸ್ಟಾಫ್. ಲೊಕೇಶನ್ ಚೆನ್ನಾಗಿದೆ. ಹಾಂ. ಗೋಲ್ಡನ್ ಟೆಂಪಲ್ 2-3 ಕಿಲೋಮೀಟರ್ ಅಷ್ಟೇ. ಹಾಂ. 60-80 rupees ಆಟೋ. ಓಕೆ. Food also nearby. Everything is nearby. Night stall is there. 24/7 tea. Wow. Station is 2 kilometers maximum. We came in 6 minutes na? 6 minutes. 6 minutes, that's it. ಅಣ್ಣ ಪ್ರೈಸ್ ಹೇಳಿ ಎಷ್ಟು ಅಂತ. Price slowly upgrading. Now 2,500 with breakfast. Okay. But hotel is upgrading, under construction. Now they will renovate and increase around 3.5k. Okay. But only for today, because hotel is under renovation. 2.5k with breakfast. 2.5k for 2 people. 2 people. ರೂಮ್ ಒಳಗೆ ಕಾಂಪ್ಲಿಮೆಂಟ್ರಿ ಒಂದು ಕಿನ್ಲೆದ ವಾಟರ್ ಬಾಟಲ್ ಕೊಟ್ಟರೆ 200 ml ಏನೋ ಅನ್ಸುತ್ತೆ. ಸೊ ಈಗ ರೆಸ್ಟ್ ಮಾಡೋಣಂತ್ರಿ. ಬೆಳಗ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ನಾವು ವಾಘಾ ಬಾರ್ಡ್ರಿಗೆ ಹೇಳ್ದಂಗೆ. ಟೈಮ್ ನೋಡ್ರಿ 2:57 ಆಗತೈತಿ. ರೆಡಿಯಾಗಿ ಬಂದೇವಿ. ಈಗ ವಾಘಾ ಬಾರ್ಡ್ರ್ ನೋಡಕ್ಕೆ ಹೊಂಟೇವಿ. ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿದೀವಿ ಹೋಟೆಲ್ ಒಳಗೆ. ಟೋಟಲ್ 30 ಕಿಲೋಮೀಟರ್ ಡಿಸ್ಟೆನ್ಸ್ ಐತಿದ. ಆನ್ ಟ್ರೈನ್ ಒಳಗೆ ಹೋಗಿದ್ರೆ ಅಂದ್ರೆ ನೀವು 25 ಕಿಲೋಮೀಟರ್ ಆಕಿತ್ತು. ಒಂದು RCD ಇನ್ಸೈಡ್ ಇಟ್ಟು ಚಾನಲ್ ಒಳಗೆ ತೋರಿಸಿ ನಾನು ಟ್ರೈನ್ ಒಳಗೆ ನೀವು ಹೆಂಗೆ ಟ್ರಾವೆಲ್ ಮಾಡ್ಬೋದು ಅಂತೇಳಿ. ಜಸ್ಟ್ ವಾಘಾ ಬಾರ್ಡರ್ ರೀಚ್ ಅದೀವ್ರಿ. ಇದೇನು ನೋಡೋದ್ರಲ್ಲ ದೊಡ್ಡ ಪಾರ್ಕಿಂಗ್ ಏರಿಯಾ ಐತಿ. ಈಗ ನಾನು ಅಟಾರಿ ವಾಘಾ ಬಾರ್ಡರ್ ರೀಚ್ ಆಗೀನಿ. ನಮ್ದು ಇಂಡಿಯಾ ಸೈಡಿಂದ ಅಟಾರಿ, ಪಾಕಿಸ್ತಾನ್ ಸೈಡ್ ಇದ್ದ ವಾಘಾ. ಇದು 0 ಪಾಯಿಂಟ್ ಒಳಗೆ ಇಲ್ಲಿ ನಾವು ಹೋಗ್ತೀವಿ. ಪರೇಡ್ ಗಿರೇಡ್ ಎಲ್ಲ ನಿಮಗೆ ತೋರಿಸ್ತೀನಿ. ಇದೇ ನೋಡತ್ತಾರಲ್ಲ ಇದ ಪಾರ್ಕಿಂಗ್ ಲಾಟ್. ಈ ಪಾರ್ಕಿಂಗ್ ಲಾಟ್ ಒಳಗೆ ಈಗ ಗಾಡಿ ಹಚ್ಚಿದ್ವಿ. ನಾವು ಇನೋವಾ ಮಾಡ್ಕೊಂಡ್ ಬಂದಿದ್ದೀವಿ. 2200 ರೂಪಾಯಿ ತೊಗೊಂಡ್ರೆ 6 ಮಂದಿಗೆ. ನೀವೇನ್ರ ಬಸ್ಸಿಗೆ ಬರ್ತಾರಂದ್ರೆ ಅಲ್ಲೇ ಆಫ್ ಆಫ್ ಅಂತೇಳಿ ಬಸ್ ಸಿಗ್ತಾವ ಗೋಲ್ಡನ್ ಟೆಂಪಲ್ ಇಂದ. ಅವಕ್ಕೆ ಏನಿಲ್ಲ ಅಂದ್ರೂ ನಿಮ್ಗೆ ಫ್ರೀ ಒಳಗೆ ಕರ್ಕೊಂಬರ್ತಾವಂತ್ರಿ. ನಾನು ಕೇಳ್ಪಟ್ರಿ ಅವೆಲ್ಲ ಫ್ರೀ ಒಳಗೆ ಬಸ್ ಬರ್ತಾವ ಅಂತೇಳಿ. ಗೋಲ್ಡನ್ ಟೆಂಪಲ್ ಅಂತಿಲ್ಲ, ಆ ಬಸ್ಗಳು ಸಿಗ್ತಾವ. ಡಬಲ್ ಡೆಕ್ಕರ್ ಬಸ್. ಇವತ್ತ ಸಂಡೇ ಐತ್ರಿ. ರಶ್ ನೋಡ್ಬೋದು ನೀವು. ಇಲ್ಲಿ ಲೈನಿಗೆ ನಿಂದ್ರಬೇಕಾ. प्रवेश वर्जित है. कृपया सभी सामान अपनी गाड़ी में ही छोड़कर आएं. धन्यवाद. ಎಂಟ್ರಾ ಕೊಡಕ್ಕೆ ಲೇಡೀಸ್ ಮತ್ತು ಜೆಂಟ್ಸ್ದ ಸಪ್ರೇಟ್ ಲೈನ್ ಇರುತ್ತೆ. ಲೈನ್ ಒಳಗೆ ನಿಂತು ಕೊಡಕ್ಕೆ ಏನಂತಂದ್ರೆ ಅನೌನ್ಸ್ಮೆಂಟ್ ಆಗತ್ತಿತ್ತು. ಹೇಳತ್ತಿದ್ರಲ್ಲೇ ನಿಮ್ಮ ಕಡೆ ಏನೇನಾರ ಪವರ್ ಬ್ಯಾಂಕ್, ಏರ್ಫೋನ್ ಏನಾರ ತಂದಿರಂದ್ರೆ ಏನೂ ಅಲವ್ ಇಲ್ಲ ಅಂತಂತೇಳಿ. ಲಿಟ್ರಲಿ ನಿಮ್ಗೆ ಏನಂದ್ರೆ ಬ್ಯಾಗ್ನು ಒಂದು ಟೈಪ್ ಅಲವ್ ಮಾಡತ್ತಿಲ್ಲ. ಸೊ ಇದೆಲ್ಲ ನೆನಪಿಟ್ಕೋರಿ. ನೀವೇನಾರ ಎಂಟ್ರ್ ಆಗತ್ತೀರಂದ್ರೆ ಯಾರು ನಿಮ್ಮ ಫ್ಯಾಮಿಲಿ ಮೆಂಬರ್ ಒಳಗೆ ಒಬ್ಬರು ಥರ ID ಕಾರ್ಡ್ ಇರಬೇಕು. ID ಕಾರ್ಡ್ ಕಂಪಲ್ಸರಿ. बताया नहीं ना, मैंने तो करवा लेता हूँ। वो पार्किंग का फोटो लिए थे,
याद है मुझे पिलर नंबर 10 है. ಇಲ್ಲೊಂದು ಮಿನಿ ಫುಡ್ ಕೋರ್ಟ್ನು ಐತಿ. ಅಲ್ಲೇ ಏನ್ರ ನಿಮ್ಮ ಜೊತೆ ಚಿಲ್ಡ್ರನ್ ಅದಾರ ಅಂದ್ರೆ ಅವ್ರಿಗೆ ಇವೆಂಟ್ನು ಅದಾವ, ಬರೀ ತೋರಿಸ್ತಾನಂತೆ. ಯಾರನ್ನಾರು ಕರ್ಕೊಂಬರ್ತಾರ ಅಂದ್ರೆ ಅವ್ರಿಗೆ ಏನರ ಎಂಜಾಯ್ಮೆಂಟಿಗೆ ಬೇಕಂತಂದ್ರೆ ಚಿಲ್ಡ್ರನ್ ಸ್ಪೇಸ್ನು ಐತಿ ಇಲ್ಲಿ. ಸೊ ಎಂಟ್ರಾಗ ಅನಂತೀಗ टिक्की भी बना रहे हैं. टिक्की बर्गर के लिए ಈಗ ಬರ್ಗರ್. ಸೊ ಆಪ್ಷನ್ಸ್ ಒಳಗೆ ನೋಡ್ರಿ ಇಲ್ಲೇ ಸಮೋಸ, ಆಲೂ ಟಿಕ್ಕಿ, ಬರ್ಗರು ಐತಿ ಇಲ್ಲೇ. ಸೊ ನೀವು ಹೆಂಗೆ ಬೇಕು ಹಂಗೆಲ್ಲ ಕಸ್ಟಮೈಸ್ ಮಾಡ್ಬೋದು. ವಾಟರ್ ಬಾಟ್ಲ್ ಎಲ್ಲ ಸಿಗತೈತಿ. भैया सिंगल नहीं हो सकता क्या? प्याज ले लो थोड़ा. ಅನ್ನ ಕಿतने ಬಜೆ ಓಪನ್ ಹೋಗ? 4:30. ಈಗ ಟೈಮಿಂಗ್ ಎಷ್ಟಾಗತೈತಿ? 3:55. ಇನ್ನು ನಮಗೆ 35 ಮಿನಿಟ್ಸ್ ಏನೋ ಟೈಮಿಂಗ್ ಐತಿ ಎಂಟ್ರಿಗೆ. ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಒಳಗೆ ಸಿಗುವಂಥ ಸಮೋಸ ಟ್ರೈ ಮಾಡ್ತೇನೆ ರೀ ನನಗೆ. ಸ್ಟಫಿಂಗ್ ನೋಡ್ರಿ ಒಳಗೆ ವೈಟ್ ಆಲೂ ಮತ್ತು ಜೀರಿಗೆ ಎಲ್ಲ ಹಾಕ್ಯಾರ. ಲೈಕ್ ಇದೇನಂದ್ರೆ ಇದ್ರ ಜೊತೆಗೆ ಉಳ್ಳಾಗಡ್ಡಿ ಹಾಕೊಟ್ರಿ. ನಂಗೆ ಉಳ್ಳಾಗಡ್ಡಿ ನಾರ್ಮಲ್ ಸಮೋಸ ಜೊತೆ ಎಲ್ಲೂ ಕೊಡೋದಿಲ್ಲ, ಬಟ್ ಇಲ್ಲಿ ಉಳ್ಳಾಗಡ್ಡಿ ಸಪ್ರೇಟ್ ಕೊಟ್ರಲ್ಲ, ನಂಗೆ ನಮ್ಮ ಊರಿನ ಫೀಲ್ ಬಂತು. ಸಮೋಸ ಬಡಿಯಾ ಹೇಗೋ ಕ್ಯಾ ಬೋಲ್ತಾ ಹೈ ಮಸ್ತ್ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ ಭೈ, ಚೆನ್ನಾಗಿದೆ. ಹೇಗಿದೆ ಸಮೋಸ? ಚೆನ್ನಾಗಿದೆ. मस्त मस्त उल्लागड्डी. अन्न उल्लागड्डी ट्राई किया? फ्रेश है, मस्त है उल्लागड्डी. मैं देखता नहीं कि समोसा के साथ देते किधर भी. ಇಲ್ಲೇ ಮೇನ್ ಅದೇನೈತಲ್ಲ ಪರೇಡ್ ನಡೀತಿದ್ದ ಸ್ಟೇಡಿಯಂ ಐತೆ. ಅದಕ್ಕಿಂತ ಮೊದಲು ನೋಡ್ರಿ ಇಲ್ಲೇ ಲಾಹೋರ್ 22 ಕಿಲೋಮೀಟರ್ ಅಂತೇಳಿ ಪಾಕಿಸ್ತಾನದೊಳಗಿರುವಂಥ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಟಿ ಅಂತ ಹೇಳ್ಬೋದು ನೀವು. ಅದು ಬರೀ ಇಲ್ಲಿಂದ 22 ಕಿಲೋಮೀಟ್ರ್. ಹೆಂಗಂತಂದ್ರೆ ಲಿಟ್ರಲಿ ಹುಬ್ಬಳ್ಳಿಯಿಂದ ಧಾರವಾಡದಕ್ಕೆ 22 ಕಿಲೋಮೀಟ್ರ್ ಇಲ್ಲ, ಇನ್ನೊಂದು ಸ್ವಲ್ಪ ದೂರ ಆಗುತ್ತೆ. ಅಷ್ಟು ಕಡಿಮೆ ದೂರದೊಳಗೆ ಇದೈತೆ. BSF ಸಂಸ್ಕೃತಿ ಮ್ಯೂಸಿಯಮು ಐತಿ ಇಲ್ಲಿ. सब कुछ है दिया हमें, उसको दिल से सलाम है मेरा. भारत माता का बेटा हूँ, इस देश का रहने वाला हूँ. इसकी मिट्टी पे गर्व मुझे, इस देश का रहने वाला हूँ. भारत माता का बेटा हूँ, इस देश का रहने वाला हूँ. इसकी मिट्टी पे गर्व मुझे, इस देश का रहने वाला हूँ. तेरे नाम का चोला पहनूं, घूमूं मैं सारे जग में. ना मेरा कोई रंग, ना पहचान मेरी तेरे रंग से. तुझ पे ना कोई आँच लगे, तू ही मेरी पहचान बने. अब गूंज रही है एक धुन जग में. लहरा दे तिरंगा, लहरा दे. 10-15 ಮೀಟರ್ ದೂರದೊಳಗೆ ನಾನು ಪಾಕಿಸ್ತಾನ ನೋಡಕ್ಕೆ ಸಿಗುತ್ತೆ ನೋಡ್ರಿ. ನಮ್ಮ ಸೈಡ್ ಹಂಗೆ ಬಿಟ್ ರಿಟ್ರೀಟ್ BSF ಕಡೆಯಿಂದ ಆಗತ್ತಲ್ಲ, ಹಂಗೆ ಪಾಕಿಸ್ತಾನಿ ರೇಂಜರ್ಸ್ ಅಂತೇಳಿ ಅವರು BSF ಆರ್ಮಿಗೇನೋ ಕರೀತಾರೆ. ಅವ್ರ ಕಡೆಯಿಂದನೂ ಅಲ್ಲೇ ಇವೆಂಟ್ ಮಾಡ್ಕೊತಿರ್ತಾರೆ. ಅವ್ರದ್ದೇ ಇದು ಇರುತ್ತೆ, ಮುಕಾಬ್ಲ ನಡೆಸ್ತಿರ್ತಾರೆ, ಅಂದರೆ ಕಾಂಪಿಟೇಷನ್ ನಡೆಸ್ತಿರ್ತಾರೆ. ಮೆಡಲ್ ಇದನ್ನೆಲ್ಲ ನೋಡ್ಬೋದು ನೀವು. ಅಲ್ಲಿಗೆ ಪಾಕಿಸ್ತಾನಿ ಕಡೆಯಿಂದನೂ ಅವ್ರೇನು ಪಾಕಿಸ್ತಾನಿ ಸಿಟಿಸನ್ಸ್ ಇರ್ತಾರಲ್ಲ, ಅವ್ರು ಬಂದು ಅದನ್ನು ವೀಕ್ಷಣೆ ಮಾಡ್ತಿರ್ತಾರೆ. ಇಲ್ಲಿ ನೀವು ನೋಡ್ಬೋದು. ಕ್ವಾಲಿಟಿ ಐಸ್ ಕ್ರೀಮ್ಸ್ ಎಲ್ಲ ಅದಾವೆ ನೋಡ್ರಿ. ಇಲ್ಲ ಕ್ವಾಲಿಟಿ ವಾಲ್ಸ್ ಐಸ್ ಕ್ರೀಮ್ಸ್ ಎಲ್ಲ ಅದಾವೆ. ಕಾರ್ನೆಟು ಐತಿ, ಜ್ಯೂಸ್ ಎಲ್ಲ ನಿಮಗೆ ಇಲ್ಲೇ ಫೆಸಿಲಿಟೀಸ್. ಎಲ್ಲರೂ ಕುಂತಾರೆ, ಮ್ಯೂಸಿಕ್ ಭಾಳ ಇದು ಪ್ಲೇ ಆಗತ್ತೈತಿ. ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ ವಾಯ್ಸಿಂದ ಮ್ಯಾನೇಜ್ ಮಾಡತ್ತೆ ನಿಮಗೆಲ್ಲ.
ನಮ್ಗೆ ಕಲರ್ ಕಲರ್ इतना डिफरेंस है ना, एक कदम आपके ಇದೇನಿದೆ ಬಿಲ್ಡಿಂಗ್ ಐತಲ್ಲ ಪೂರ್ತಿ ಸ್ಟೇಡಿಯಂ ಇದ್ದಂಗೆ ಐತೆ, ಮಸ್ತ್ ಕುಂದ್ರಾಕದು ಇತ್ತು. ನಾವು ಈಗ ಜಸ್ಟ್ ಮುಗಿಸ್ ಬಂದ್ವಿ. ಅದೇನು ನೋಡತ್ತಿರಲ್ಲ ಅದೆಲ್ಲ ಪಾಕಿಸ್ತಾನ ಸೈಡ್. ಇದೇನಿದೆ ಫೆನ್ಸಿಂಗ್ ನೋಡತ್ತಿರಲ್ಲ ಪೂರ್ತಿ ಇದೆ. ಈ ಫೆನ್ಸಿಂಗ್ ಈ ಸೈಡ್ ನಾವು ಇರೋದು ಭಾರತ, ಆ ಸೈಡ್ ಇರೋದು ಪಾಕಿಸ್ತಾನ. ಇಲ್ಲೆಲ್ಲ ಸ್ವಲ್ಪ ಮ್ಯೂಸಿಯಂ ಟೈಪ್ ಫೀಲಿಂಗ್ ಕೊಡತ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಗಾರ್ಡನ್ ಇದು ಮಸ್ತ್ ಐತಿ. ನೀವು ಅಡ್ಡಾಡ್ತೀರ ಅಂದ್ರೆ ಈ ಗಾರ್ಡನ್ ಒಳಗೆಲ್ಲ ಅಡ್ಡಾಡ್ಬೋದು. BSF 102 ಮೇರಾ ಭಾರತ್ ಮಹಾನ್ ಸ್ಟೋನ್ ಐತೆ ಬರೀ ಇಲ್ಲಿ ಪಿಲ್ಲರ್. BSF 102 ಇದ್ರದ್ದು BSF ಬಟಾಲಿಯನದ 102 ಇಲ್ಲ ಐತೆ ಅಂತ ಹೇಳಿ ಅದ್ರದ್ದು ಪಿಲ್ಲರ್ ಐತಿ, ಸ್ಟೋನ್ ಐತಿ ಇಲ್ಲ. ಸೊ ನೋಡ್ರಿ ಅಲ್ಲೆಲ್ಲ ವಾಚ್ ಟವರ್ ಎಲ್ಲ ಅದಾವ, ಮಸ್ತ್ ವೈಬ್ ಸಿಗುತ್ತೆ ಇಲ್ಲಿ. ನೀವು ಪಾಕಿಸ್ತಾನ ನೀವು ಇಷ್ಟು ಸಮೀಪದಿಂದ ನೋಡಕ್ಕೆ ಸಿಗುತ್ತೆ. ಅಟಾರಿ ವಾಘಾ ಬಾರ್ಡ್ರಿಗೆ ಬಂದಾಗ ವಾಘ ಅಂದ್ರೆ ಹೇಳ್ದಂಗೆ ಪಾಕಿಸ್ತಾನ. ವಾಘದಿಂದ ಎಷ್ಟಂದ್ರೆ 22 ಕಿಲೋಮೀಟ್ರ್ ಇಲ್ಲಿ ಹೊರಗೆ ತೋರಿಸಿದೆ ನಿಮಗೆ. ಭಾಳ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು. ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಹೊರಗೆ ಹೋಗ್ಬೇಡ್ರಿ. ಆ ಸೈಡಿಂದ BSF ಇತ್ತು, ಈ ಸೈಡ್ ಇದು ನೋಡ್ರಿ ಪಾಕಿಸ್ತಾನ್ ರೇಂಜರ್ಸ್ ಅಂತ ಐತೆ. ಮೇ ಬಿ ಇವ್ರದ್ದೇನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಐತಲ್ಲ ಅದ್ರದ್ದು ಹೆಸರು ಪಾಕಿಸ್ತಾನ್ ರೇಂಜರ್ಸ್ ಅಂತ ಇರ್ಬೋದು. ಬಟ್ ಬಟಾಲಿಯನ್ ನಂಬರ್ ಸೇಮ್ ಐತಿ 102ನ. ಈಗ ಜಸ್ಟ್ ನಾವು BSF ಸೋಲ್ಜರ್ಸ್ ಅವ್ರನ್ನ ಮಾತಾಡ್ಸಿದ್ವಿ. ಅವ್ರು ಹೇಳಿರ ಇಂಡಿಯಾದ ಆ್ಯಕ್ಚುಲ್ ಏನು ಲೈನ್ ಐತಲ್ಲ ಅದು 0 ಲೈನ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಅದಕ್ಕಿಂತ 100 ಮೀಟರ್ ದೂರದೊಳಗೆ ಫೆನ್ಸಿಂಗ್ ಹಾಕಿರ್ತಾರಂತ. ಅಲ್ಲಿನೇ ಎಲ್ಲ ಪ್ಯಾಟ್ರೋಲಿಂಗ್ ಆಗುತ್ತೆ BSF ಅದ. ಮತ್ತು ಅವ್ರು ಇನ್ನೂ ಒಂದು ಏನು ಹೇಳಿರಪ್ಪ ಅಂತಂತಂದ್ರೆ ಪಾಕಿಸ್ತಾನ ಸದ್ಯಕ್ಕೆ ಪಾಕಿಸ್ತಾನ ಅಂತೇಳಿ ಫೆನ್ಸಿಂಗ್ ಹಾಕೊಳಗೆ ರೊಕ್ಕ ಇಲ್ರಿ. ಯಾಕಂತಂದ್ರೆ ಪೂರ್ತಿ ಇದೇನು ಬಾರ್ಡರ್ ಐತಲ್ಲ, ಬಾರ್ಡ್ರಿಗೆ ಆಲ್ಮೋಸ್ಟ್ ಫೆನ್ಸಿಂಗ್ ನೋಡಕ್ಕೆ ಸಿಗುತ್ತೆ. ಬಟ್ ಪಾಕಿಸ್ತಾನ ಸೈಡ್ ಫೆನ್ಸಿಂಗು ಇಲ್ಲ, ಬರೀ ಇಂಡಿಯಾ ಸೈಡ್ದು ಏನು ಫೆನ್ಸಿಂಗ್ ಐತೋ ಅದನ್ನೇ ಯೂಸ್ ಮಾಡ್ಬೋದು. ಪೂರ್ತಿ ಈ ಪೆಟ್ರೋಲಿಂಗ್ ಎಲ್ಲ ನಮ್ಮ ಇಂಡಿಯಾ ಸೈಡದ್ದು ಏನಿರುತ್ತಲ್ಲ ಅದರಿಂದನೇ ಆಗುತ್ತೆ. ಇಂಡಿಯಾ ಬೇಕಂತಾನೆ 100 ಮೀಟರ್ ಹಿಂದೆ ಅದೇನು ಆ್ಯಕ್ಚುಲ್ ಲೈನ್ ಇರುತ್ತಲ್ಲ ನಾವು ಕ್ಲೇಮ್ ಮಾಡೋದು, ಅದಕ್ಕಿಂತ 100 ಮೀಟರ್ ಹಿಂದೆ ಹಾಕೋತಾರಂತ. T55 ಟ್ಯಾಂಕ್ ಇಲ್ಲೇ ನೋಡಕ್ಕೆ ಸಿಗುತ್ತೆ ನೋಡ್ರಿ. ಅದ್ರದ್ದು ಏನೇನೈತೆ ಎಲ್ಲ ಹಾಕ್ಯಾರಿಲ್ಲ. ಟೈಪ್ ಮೀಡಿಯಮ್ ಸರ್ವಿಸ್ ಯಾವಾಗಿತ್ತಂದ್ರೆ 1968 ಒಳಗೆ ಇಂಡೋ ಪಾಕ್ ವಾರ್ ಒಳಗೆ ಯೂಸ್ ಮಾಡಿದ್ರೆ. 1971 ಒಳಗೂ ಇಂಡಕ್ಟೆಡ್ ಇನ್ ಇಂಡಿಯನ್ ಆರ್ಮಿ ಇನ್ 1968. ಬಟ್ ಯೂಸ್ ಮಾಡಿದ್ದು ಇಂಡೋ ಪಾಕ್ ವಾರ್ ಒಳಗೆ 1971 ಒಳಗೆ, ಡಿಸೈನ್ ಮಾಡಿದ್ದು 1945 ಒಳಗೆ. ಸೊ ಇದೆಲ್ಲ ನೀವು ಪಾಸ್ ಮಾಡಿ ನೋಡ್ಕೋಬೋದು. ಇದೇ ರೂಟ್ ಮುಂದೆ ಹೆಂಗೆ ತೋರಿಸುತ್ತಪ್ಪ ಅಂದ್ರೆ ಲೊಕೇಶನ್ನ ನಾನು ನೋಡಿದೆ. ಈಗ ನಾವು ಬಂದ್ವಿ ಅಮೃತ್ಸರ್, ಅಟಾರಿ, ಮುಂದೆ ವಾಘದಿಂದ ಲಾಹೋರ್, ರಾವಲ್ಪಿಂಡಿ, ಕರಾಚಿ ಹಿಂಗೆಲ್ಲ ತೋರಿಸುತ್ತೀವಿ ರೂಟ್. ಅಂದ್ರೆ ಹೊರಗೂ ಹಾಕ್ಯಾರ ಇಸ್ಲಾಮಾಬಾದಕ್ಕದು ನೀವು ಎಷ್ಟೆಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತೇಳಿ ಎಲ್ಲ ಇಲ್ಲೇ. ಒಂದಿಟ್ಟು ನೋಡ್ರಿ ಹೆಂಗೆ ಅನ್ಸುತ್ತೆ ಅಂತಂದ್ರೆ ಇಲ್ಲಿ ಲಿಟ್ರಲಿ ಬೋರ್ಡ್ಸ್ ಅದಾಗ ನೋಡಕ್ಕೆ ಸಿಗ್ತವೆ ನಿಮಗೆ. ಇಸ್ಲಾಮಾಬಾದ್ ಇಷ್ಟು ಕಿಲೋಮೀಟರ್, ಲಾಹೋರ್ ಇಷ್ಟು ಕಿಲೋಮೀಟರ್ ಅಂತೇಳಿ ಏನೋ ಒಂಥರ ಡಿಫ್ರೆಂಟ್ ವೈಬ್ ಕೊಡ್ತಿದೆ. ಕಸ್ಟಮ್ಸದ್ದು ಸ್ಟೇಷನ್ ಐತೆ ನೋಡ್ರಿ ಇಲ್ಲಿ ಪರ್ ಇಲ್ಲಿ. ಬಟ್ ಇಲ್ಲಿ ಈಗಿನ ಮಟ್ಟಿಗೆ ಗೋಲ್ಡನ್ ಟೆಂಪಲ್ ಐತಿ. ಇಂಡಿಯನ್ ಕಸ್ಟಮ್ಸ್ ಗ್ಯಾಲರಿ ಮೊದಲ ಯಾವಾಗ ಇಂಡಿಯಾ ಪಾಕಿಸ್ತಾನ ನಡುವೆ ವ್ಯವಹಾರ ಆಗ್ತಿತ್ತಲ್ಲ ಅವಾಗ ಕಸ್ಟಮ್ಸ್ ಒಳಗೆ ಏನೇನೆಲ್ಲ ಮಾಡ್ತಿದ್ರು ಅಂತೇಳಿ ಮೇ ಬಿ ಆ ಗ್ಯಾಲರಿ ಒಳಗೆ ಇರ್ಬೋದು. ಇದು ಏನು ಕಸ್ಟಮ್ಸ್ ಗೇಟ್ ಐತಲ್ಲ, ಈ ಕಸ್ಟಮ್ಸ್ ಗೇಟ್ ಕ್ಲಿಯರ್ ಮಾಡ್ಕೊಂಡೇ ಹೋಗ್ಬೋದಿತ್ತು. K9 ಸೆಂಟರ್ ಇದೆ ಅಟಾರಿದ.
ಇಲ್ಲಿ ನಿಮ್ಗೆ ಲಾಕರ್ ಫೆಸಿಲಿಟೀಸ್ ಎಲ್ಲಾನು ನೋಡಕ್ಕೆ ಸಿಗುತ್ತೆ. ನೀವು ಏನಾರ ಬ್ಯಾಗ್ದು ನಿಮ್ಮ ಸೇಫಾಗಿ ಇಡ್ಬೇಕಂತಂದ್ರೆ ಇಲ್ಲೆಲ್ಲ ಇಡ್ಬೋದು. ದಿಲ್ಲಿ ಪಠಾನ್ಕೋಟ್ ಅಮೃತ್ಸರ ಎಷ್ಟು ಕಿಲೋಮೀಟರ್ ಇದೆ ಅಂತೇಳಿ ಮೂಡು ಐತೆ. ಟೋಟಲ್ 32 ಕಿಲೋಮೀಟರ್ ತೋರಿಸೋದೈತೆ ಇಲ್ಲಿಂದ. ದೊಡ್ಡ ಬೋರ್ಡ್ ಐತೆ ನೋಡ್ರಿ ಇಲ್ಲೇ NHAI ಕಡೆಯಿಂದ. ಲಾಹೋರ್ 23 ಕಿಲೋಮೀಟರ್, ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ 1 ಕಿಲೋಮೀಟರ್. ಇಂಪೋರ್ಟ್ ಎಕ್ಸ್ಪೋರ್ಟ್ ಆಕ್ಟಿವಿಟಿ ಏನಾಕಿತ್ತಲ್ಲ, ಕಸ್ಟಮ್ಸಿಗೆ ಎಲ್ಲೆಲ್ಲಿ ಏನೇನಿತ್ತು ಎಲ್ಲ ನಿಮ್ಗೆ ತೋರಿಸಿದೆ. ಈಗ ಮೋಸ್ಟ್ಲಿ ಅದ ಆಫ್ಟರ್ ಪಹಲ್ಗಾಮ್ ಅಟ್ಯಾಕ್ ಬಂದಾಗಿರ್ಬೋದು. ಲಾಹೋರಿಗೆ 23 ಕಿಲೋಮೀಟರ್ ಐತೆ. ಇಲ್ಲಿಂದ ಟ್ರಕ್ಸ್ ಎಲ್ಲ ಹೋಗಿದ್ದು, ಅಲ್ಲಿಂದ ಟ್ರಕ್ಸ್ ಇಲ್ಲಿಗೆ ಬರ್ತಿದ್ವು. ಒಂದಷ್ಟು ನೋಡ್ಬೋದು ನೀವು, ಕಿಶ್ಮಿಶ್ ಡ್ರೈ ಫ್ರೂಟ್ಸ್ ಎಲ್ಲ ಅಲ್ಲಿಂದ ಭಾಳ ಇತ್ತಾಗ ಎಕ್ಸ್ಪೋರ್ಟ್ ಆಗ್ತಾವೆ. ಸೊ ಹಿಂಗೆ ಎಲ್ಲ ಸಿಸ್ಟಮ್ ನಡೀತಿತ್ತು. ಅದ್ರ ಸಂಬಂಧ ಈ ಹೈವೇನೂ ಮಾಡ್ಯಾರ. ಮೇ ಬಿ ಇದಕ್ಕೆ GT ರೋಡ್ ಅಂತಾರೆ. ನಾವೀಗ ಜಸ್ಟ್ ಅಟಾರಿ ವಾಘಾ ಬಾರ್ಡ್ರಿಂದ ಗೋಲ್ಡನ್ ಟೆಂಪಲ್ಗೆ ಬಂದೇವೆ. ಇದೇನು ಸರ್ಕಲ್ ನೋಡತ್ತಿರಲ್ಲ, ಇದು ಗೋಲ್ಡನ್ ಟೆಂಪಲ್ ಇದು ಮೇನ್ ಎಂಟ್ರೆನ್ಸ್ ಸರ್ಕಲ್. ಪೂರ್ತಿ ಅಮೃತ್ಸರ್ ನಾವು ಅಡ್ಡಾಡಿದ್ದು ಒಂದು ಫೀಲ್ ಬೇರೆ, ಆದ್ರೆ ಬರೀ ಈ ಏರಿಯಾ ಒಳಗೆ ಬಂದಿದ್ದ ಡಿಫ್ರೆಂಟ್ ಫೀಲಿಂಗ್ ನೋಡ್ರಿ. ನೀವು ಜಲಿಯನ್ ವಾಲಾ ಬಾಗ್ ಮ್ಯಾಸಕರ್ ಬಗ್ಗೆ ಕೇಳ್ಬೋದು. 1919 ಒಳಗೆ ಆಗಿತ್ತು ರೌಲೆಟ್ ಆ್ಯಕ್ಟ್ ಬಗ್ಗೆ. ಯಾಕಪ್ಪ ಅಂತಂತಂದ್ರೆ ಬ್ರಿಟಿಷ್ ಒಂದು ರೂಲ್ ಥರ ಆತಿತ್ತು, ಯಾರನ್ನ ಬೇಕಾದವ್ರನ್ನ ವಿದೌಟ್ ವಾರೆಂಟ್ ಅರೆಸ್ಟ್ ಮಾಡ್ಬೋದು ಅಂತೇಳಿ. ಸೊ ಅವಾಗ ಅದನ್ನು ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಮಹಾತ್ಮ ಗಾಂಧಿ ಅವ್ರ ಲೀಡರ್ಶಿಪ್ ಒಳಗೆ ಬ್ರಿಟಿಷರು ಏನು ಮಾಡಿದ್ರು ಅಂದ್ರೆ ಓಪನ್ ಫೈರ್ ಮಾಡಿಬಿಟ್ಟಿದ್ರು ಎಲ್ಲರ ಮೇಲೂ. ಸೊ ಅದು ಪ್ಲೇಸೇ ಇದನ್ನು ಜಲಿಯನ್ ವಾಲಾ ಬಾಗ್. 6 ಗಂಟೆ ಕ್ಲೋಸ್ ಆಗುತ್ತಿದೆ. ಸೊ ನೋಡೋಣಂತ ಟೈಮ್ ಸಿಕ್ಕರೆ ಇದನ್ನು ಕವರ್ ಮಾಡೋಣ. ಟೈಪ್ ಹೆಂಗೆ ಅಂತಂದ್ರೆ 10th ಒಳಗೆ 9th ಒಳಗೆ 8th ಒಳಗೆ ಹಿಂಗೆ ಹಿಸ್ಟ್ರಿ ಓದಿರ್ತೀರಲ್ಲ ನೀವು, ಅದೆಲ್ಲ ಮುಂದೆ ಕಾಣ್ತಂದ್ರೆ ಒಂದು ಸ್ವಲ್ಪ ಹೆಂಗಂದ್ರೆ ರಿವ್ಯಾಂಡ್ ಆಗಿಬಿಡುತ್ತೆ ನಿಮ್ಗೆ. ಹಿಂಗಿತ್ತಲ್ಲ ಅದನ್ನು ನಾವು ಮುಂದೆ ನೋಡತ್ತೇವೆ ಅಂತೇಳಿ. ನೋಡ್ರಿ ಜಲಿಯನ್ ವಾಲಾ ಬಾಗ್ ಎಲ್ಲರಿಗೂ ಗೊತ್ತಿದ್ದಿದ್ದೆ ಐತಿ. ಅದನ್ನು ಮಹಾತ್ಮ ಗಾಂಧಿ ಅವ್ರು ಲೀಡ್ ಮಾಡ್ರ. ರೋಲೆಟ್ ಆ್ಯಕ್ಟ್ ಯಾಕೆ ಬಂತು, ಅದನ್ನು ಯಾಕೆ ಇದನ್ನು ಮಾಡ್ರು ಇಂಪ್ಲಿಮೆಂಟ್ ಎಲ್ಲ ಗೊತ್ತಾಗುತ್ತೆ. ಬಟ್ ಯಾವಾಗ ಬಂದು ಅದನ್ನು ವಿಟ್ನೆಸ್ ಮಾಡ್ದೇವಲ್ಲ ಅವಾಗ ಅನ್ಸುತ್ತೆ ಹೌದು ಇದು ಇಲ್ಲಿನೇ ಐತೆ ಅಂತ ಹೇಳಿ. ಎಂಟ್ರಾಗೋಡ್ಕ ಇಲ್ಲಿ ನಿಮ್ಗೆ ಲೆಫ್ಟ್ ಸೈಡಿಗೆ ಇದನ್ನು ಶೂಸ್ ಇಡಕ್ಕೆ ಸಿಗುತ್ತೆ. ಶೂಸ್ ಇಟ್ಟು ನೀವು ಒಳಗೆ ಬಂದ್ರೆ ಇಲ್ಲೇ ಹ್ಯಾಂಡ್ ವಾಶ್ ಇದೆಲ್ಲ ಸಿಗುತ್ತೆ ರೀ. ಆಮೇಲೆ ಇಲ್ಲೇ ಕಾಲು ತೊಳ್ಕೊಂಡು ಗುಡಿ ಒಳಗೆ ಎಂಟ್ರಾಗೋದು. ದರ್ಶನ ಆದ್ಮೇಲೆ ನೀವು ಇಲ್ಲೇ ಊಟನೂ ಪ್ರಸಾದನೂ ತೊಗೋಬೋದ. ಲಂಗರ್ ಹಾಲ್ ಅಂತ ಹೇಳ್ತಾರೆ ಅದಕ್ಕೆ. ಫೈನಲಿ ಕುಂತವಿ. ಇಲ್ಲೇ ಕಡಿ ಐತಿ, ಇಲ್ಲೇ ಖೀರ ಮತ್ತು ಚಪಾತಿ ಇದೆ. ಪೂರ್ತಿ 24x7 ಇದಿರುತ್ತೆ ನೋಡ್ರಿ. ಇಲ್ಲೇ ಇದಾಗ ಕುಂದ್ರಾಗ ನಿಮ್ದು ಸ್ಪೇಸ್. ಇದು ಎಂಥ ಊರಪ್ಪ ಅಂತಂದ್ರೆ 24x7 ಫ್ರೀ ಊಟ ಸಿಗುತ್ತೆ. ಜಸ್ಟ್ ದರ್ಶನ ಮುಗಿಸಿ ಹೊರಗೆ ಬಂದೀವಿ ರೀ. ಲಂಗಾರನು ಮಸ್ತ್ ಎಂಜಾಯ್ ಮಾಡಿದ್ವಿ. ಹೊಟ್ಟೆ ತುಂಬ 24x7 ನೀವು ಯಾವಾಗಲೂ ಬರ್ರಿ, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಒಟ್ಟು ಒಂದು ಸ್ವಲ್ಪನೂ ಬಿಡಕ್ಕೆ ಹೋಗ್ಬಾರ್ದು. ಆ ಪ್ಲೇಟ್ಸ್ ಅದಕ್ಕೆ ಅವ್ರ ತೊಳಿತಾರೆ ರೀ. ಸೇವಾ ಮಾಡೋ ಮನೋಭಾವದಿಂದ ಅವ್ರು ಇದನ್ನೆಲ್ಲ ಮಾಡತ್ತಾರ. ಭಾರಿ ಬೆಸ್ಟ್ ಅನ್ನಿಸ್ತಾ. ಇಲ್ಲೂ ಬಂದು ನೀವೇನಾರ ಬರತ್ತಾರಂದ್ರೆ ಅಮೃತ್ಸರ್ ವಿಸಿಟ್ ಮಾಡಲೇಬೇಕು. ಯಾವಾಗಾರ ಒಮ್ಮೆ ಬರತ್ತೀರ ಅಂತಂದ್ರೆ ಗೋಲ್ಡನ್ ಟೆಂಪಲ್ ಭಾಳ ಸುಂದರ ಐತಿ. ಪೀಸ್ ಸಿಗುತ್ತೆ ನಿಮಗೆ. ದ್ವಾರ ಬಾಗಿಲಿಂದ ಹೊರಗೆ ಬರಗೊಡ್ಕನೇ ಇಲ್ಲಿ ಫೇಮಸ್ ಅಮೃತ್ಸರಿ ಎಲೈಚಿ ದೂಧ ಮತ್ತು ಕೇಸರಿ ಎಲ್ಲ ಹಾಕಿ ಮಾಡಿರ್ತಾರೆ. ಅದು ಸಿಗುತ್ತೆ ನೋಡ್ರಿ ಹಂಗೆ ಮಾಡೋದು. ಇದನ್ನಂತೂ ಮಿಸ್ ಮಾಡೋಕೆ ಹೋಗ್ಬಾರ್ದಂತ. ಆ ಕುಲ್ಲಡೊಳಗೆ ಕೊಡ್ತಾರೆ ಅದನ್ನ. ನಾವು 2 ತೊಗೊಂಡೇವಿ, ನೋಡೋಣಂತ. ಇದು ಸ್ಟ್ರೀಟ್ ನೋಡ್ರಿ ಇಲ್ಲೇ. ಇದು ಒಂದು ವೈಬ್. ಪೂರ್ತಿ ಅಮೃತ್ಸರ್ ಒಂದು ಕಡೆ, ಇದೇನು ಗುರುದ್ವಾರ ಐತಲ್ಲ ಇದೊಂದು ಕಡೆ ಪೂರ್ತಿ. ಓಹೋ ಅನ್ನ ಟ್ರೈ ಮಾಡೋರು ಅದರಿಗೆ. ಸ್ಟೇಷನಿಂದ ನೋಡ್ರಿ ಇಲ್ಲೇ ಫ್ರೀ ಬಸ್ ಸರ್ವೀಸು ಸಿಗುತ್ತೆ ಗೋಲ್ಡನ್ ಟೆಂಪಲಿಗೆ. ನೀವೇನಾರ ಬರ್ತೀರಂದ್ರೆ ಗೋಲ್ಡನ್ ಟೆಂಪಲಿಗೆ ಫ್ರೀಯಾಗೂ ಬರ್ಬೋದು. ಅಮೃತ್ಸರ್ ರೈಲ್ವೆ ಸ್ಟೇಷನಿಂದ ಮತ್ತು ಬಸ್ ಸ್ಟ್ಯಾಂಡಿಂದ ಎಲ್ಲ ಕಡೆಯಿಂದನೂ ನಿಮ್ಗೆ ಬಸ್ಸಸ್ ನೋಡೋಕೆ ಸಿಗ್ತಾವೆ.